ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ದೀಪವನ್ನು ಹಚ್ಚಿದರೆ, ಯಾವ ಅಖಂಡ ದೀಪವನ್ನು ಹಚ್ಚಿದರೆ ನೀವು ಕೋಟ್ಯಾಧಿಪತಿಗಳಾಗುವಂತಹ ಒಂದು ರಹಸ್ಯ ಮಾರ್ಗವನ್ನು, ರಹಸ್ಯ ದೀಪವನ್ನು ಯಾವ ರೀತಿ ಹಚ್ಚೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾಯಿದ್ದೀನಿ. ಆ ದೀಪವನ್ನು ಹಚ್ಚಿ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಅಂತಲ್ಲ. ಹಾಗಾಗಿ ಆ ದೀಪ ಹೇಗೆ ಹಚ್ಚೋದು, ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಏನು ಮಾಡಬೇಕು ಅಂತಂದರೆ, ನೀವು ದೀಪವನ್ನು ತೆಗೆದುಕೊಳ್ಬೇಕು. ಯಾವ ದೀಪ ಅಂತಂದರೆ ಮಣ್ಣಿನ ದೀಪ, ದೊಡ್ಡ ಮಣ್ಣಿನ ದೀಪ. ಅದು 24 hours, ಇವತ್ತು ಬೆಳಗ್ಗೆ 6 ಗಂಟೆಗೆ ಹಚ್ಚಿದ್ರೆ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಉರಿಲೇಬೇಕು. ಅದಾದಮೇಲೆ ಉರಿದ್ರೂ ಪರವಾಗಿಲ್ಲ. ಅದಕ್ಕೋಸ್ಕರ ನೀವು ಅದನ್ನು ಇಟ್ಕೊಳ್ಳಿ. ಜೊತೆಗೆ ಯಾರ್ಯಾರಿಗೆ ಒಳ್ಳೆಯದಾಗಬೇಕು ಅಂತ ಅಂದ್ಕೊಂಡಿದ್ರು ಅವರು ಅಮ್ಮ ಮಹಾಲಕ್ಷ್ಮಿ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ಒಂದು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ, ಅಕ್ಕಿಯನ್ನು ತೆಗೆದುಕೊಳ್ಳಿ, ಕಲ್ಲುಪ್ಪನ್ನು ತೆಗೆದುಕೊಳ್ಳಿ, ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ, ಮತ್ತು ತಟ್ಟೆಯನ್ನು ತೆಗೆದುಕೊಳ್ಳಿ. ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ತುಪ್ಪವನ್ನು ತೆಗೆದುಕೊಳ್ಳಿ, ಬತ್ತಿಯನ್ನು ತೆಗೆದುಕೊಳ್ಳಿ, ಅರಿಶಿಣವನ್ನು ತಗೊಳ್ಳಿ. ಭಾಳಷ್ಟು ಜನ ಕಷ್ಟ ಅಂತ ಒದ್ದಾಡ್ತಾ ಇರ್ತೀರ. ಆ ಕಷ್ಟ ಪರಿಹಾರ ಆಗಬೇಕು ಅಂತಂದರೆ ಈ ದೀಪವನ್ನು ಹಚ್ಚಬೇಕು. ಈ ದೀಪವನ್ನು ಹೇಗೆ ಹಚ್ಚಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡಿ, ಈ ಅಖಂಡ ದೀಪ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ. ಬೆಳ್ಳಿ ತಟ್ಟೆ ಆದರೂ ಪರವಾಗಿಲ್ಲ, ಹಿತ್ತಾಳೆ ತಟ್ಟೆ ಆದರೂ, ತಾಮ್ರದ ತಟ್ಟೆ ಆದರೂ ಪರವಾಗಿಲ್ಲ, ಸ್ಟೀಲ್ ತಟ್ಟೆ ಆದರೂ ಕೂಡ ಪರವಾಗಿಲ್ಲ. ಇದನ್ನು ತೆಗೆದುಕೊಂಡು ಒಂದು ದೀಪವನ್ನು ತೆಗೆದುಕೊಂಡು ಬರಬೇಕು. ಶುದ್ಧವಾಗಿ ತೊಳೆದು ಇಟ್ಕೊಂಡಿರಬೇಕು. ನೀವೇನು ಮಾಡಬೇಕು ಅಂತಂದರೆ, ದೀಪ ತೆಗೆದುಕೊಳ್ಳಿ, ಮತ್ತು ಫಸ್ಟು ಆ ತಟ್ಟೆಗೆ ನೀವು ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ ಎಲ್ಲ ಅದನ್ನು ಸಮದಟ್ಟವಾಗಿ ಮಾಡ್ಕೋಬೇಕು. ಅದಾದಮೇಲೆ ಫಸ್ಟ್ ಇರುವಂಥ ಒಂದು ಬಿಳಿ ಬಟ್ಟೆಯನ್ನು ಅಥವಾ ತಟ್ಟೆ ಒಳಗಡೆ, ಇದರಿಂದ ಬರಬೇಕಾದ್ರೆ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗಿದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ, ಅದು ಎಂಥದೇ ಹಣಕಾಸಿನ ಸಮಸ್ಯೆ ಇದ್ದರೂ 3 ಅಮಾವಾಸ್ಯೆ ಕಳೆದ 6 ತಿಂಗಳಿಗೆ ಬಗೆಹರಿದು ನೀವು ಸೈಟ್ ತೆಗಿತೀರಾ, ಮನೆ ಕಟ್ತೀರಾ, ಸಾಲ ಸೋಲಗಳೆಲ್ಲ ತೀರಿಸಿ ಕೆಲವೇ ತಿಂಗಳಲ್ಲಿ ಶ್ರೀಮಂತರಾಗ್ತೀರಾ, ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ಇದರಲ್ಲಿ 2 ಮಾತಿಲ್ಲ. ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ, ವೆಜ್ಜು ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಒಂದು ವರ್ಷ ಯಾರ್ಯಾರು ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಅದು ಪ್ರತಿಷ್ಠಾಪನೆ ಮಾಡ್ತೀವಿ, ಯಾರು ತೆಗೆದುಕೊಂಡು ಒಂದು ತಟ್ಟೆ ಮೇಲೆ ಅವರೆಕಾಳು ಇಟ್ಟು, ಅವರೆಕಾಳ ಮೇಲೆ ಈ ಒಂದು ಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡಿ, ಈ ಒಂದು ಯಂತ್ರ 10 ಯಂತ್ರ ಪವರು ಏನಿರುತ್ತೋ ಆ ಒಂದು ಪವರ್ ಈ ಒಂದು ಯಂತ್ರದಲ್ಲೇ ಕೂಡ ನಿಮಗೆ ಬರುತ್ತೆ. ಬೇಗ ನೀವು ಶ್ರೀಮಂತರಾಗ್ತೀರಾ, ಬೇಗ ಕೋಟ್ಯಾಧಿಪತಿಗಳಾಗ್ತೀರಾ. ಯಾರ್ಯಾರು ಈ ಒಂದು ಟೈಮಲ್ಲಿ ತಗೋತಿರೋ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೋತೀವಿ ಅವ್ರಿಗೆ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಕೊಡ್ತೀವಿ. ಈ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೇ ಆಯಿತು ಅಂತ ನಿಮ್ಮ ಶತ್ರುಗಳು ನಿಮ್ಮ ಮಂಡಿ ಊರಿ ನಿಮಗೆ ಕ್ಷಮೆ ಕೇಳ್ತಾರೆ. ಶತ್ರುಗಳ ಸಂಪೂರ್ಣ ನಾಶ ಆಗ್ತಾರೆ. ಶತ್ರುಗಳು ನಿಮ್ಮ ಅಪ್ಪಿತಪ್ಪಿ ನಿಮ್ಮ ಸುತ್ತಮುತ್ತನೂ ಕೂಡ ಸುಳಿಯೋದಿಲ್ಲ. ಈ ಒಂದು ಶತ್ರುಬಾಧೆ ನಿವಾರಣೆಯನ್ನು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೋತಿರೋ ಅವ್ರಿಗೆ ಉಚಿತವಾಗಿ ನಾವು ಕೊಡ್ತಾ ಹೋಗ್ತೀವಿ. ಸೇರುವಂಥದ್ದು ಒಳಗಡೆ ಇದನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹಾಕಬೇಕು. ಅದನ್ನು ಕೂಡ ಸಮದಟ್ಟಾಗಿ ಮಾಡಿಕೊಂಡು ದೀಪವನ್ನು ಇಡಬೇಕು. ದೀಪವನ್ನು ಇಟ್ಟೇನು ಮಾಡಬೇಕು, ಒಳಗಡೆ ವಿಳ್ಳೆದೆಲೆಯನ್ನು ಹಾಕಬೇಕು. ಕನಿಷ್ಠ ಪಕ್ಷ 3 ವಿಳ್ಳೆದೆಲೆಯನ್ನಾದರೂ ಕೂಡ ಹಾಕಬೇಕು. ಬುಧಕಾರಕತ್ವ ಗೊತ್ತಲ್ಲ, ಬುಧ ಮತ್ತು ಕುಜಕಾರಕತ್ವ. ಈ ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಇದಾಗ್ತಾ ಬರುತ್ತೆ. ಜೊತೆಗೆ ಇನ್ನೊಂದು ಏನು ಮಾಡಬೇಕು ಅಂತಂದರೆ, ನೀವು ಬತ್ತಿ ತೆಗೆದುಕೊಳ್ಳಿ. ಆ ಬತ್ತಿಯನ್ನು ತೆಗೆದುಕೊಂಡು ಅರಿಶಿಣವನ್ನು ಅದಕ್ಕೆ ಸವರಿ.
ಅದಲ್ಲ ಅರಿಶಿಣ ಸವರಿ ಮತ್ತು ಆ ಒಂದು ಇದಕ್ಕೆ ಯಾವುದಕ್ಕೆ ಈ ಒಂದು ದೀಪದ ಒಳಗಡೆ ವೀಳ್ಯದೆಲೆಯನ್ನು ಇಡಬೇಕು. ನೀರಿನ ವೀಳ್ಯದೆಲೆ ಇಟ್ಟು ಅದರ ಮೇಲೆ ತುಪ್ಪವನ್ನು ಹಾಕಬೇಕು. ಫುಲ್ಲು ಒಳಗಡೆ ದೀಪ ಹಾಕಿ ಹಿಂಗೆ ನೀಟಾಗಿ ಒಳಗಡೆ ಹಾಕ್ಬಿಡಿ. ತುಪ್ಪವನ್ನು ಹಾಕಿ ಫಸ್ಟ್ ಕ್ಲಾಸಾಗಿ ಆಗುತ್ತೆ. ಹೆಂಗಿರುತ್ತೆ ನೋಡೋಕ್ಕೆ ಒಂದು ಚೆಂದ. ಅದೆಲ್ಲ ಎಲ್ಲ ಫುಲ್ಲು ಹಿಂಗೆ ಹರಡ್ಕೊಳಂಗೆ ಮಾಡಿಬಿಡಿ. ಒಳಗಡೆ ನೀಟಾಗಿ ಮಾಡಿ, ಸ್ವಲ್ಪ ಮಡಿಸಿದ್ರೂ ಪರವಾಗಿಲ್ಲ ವೀಳ್ಯದೆಲೆಯನ್ನೇ. ಗೊತ್ತಲ್ಲ, ಒಂದು ತಿಳ್ಕೊಳ್ಳಿ, ವೀಳ್ಯದೆಲೆ ಕಟ್ಟಾಗಿರಬಾರ್ದು, ತೂತಾಗಿರಬಾರ್ದು, ಒಣಗೋಗಿರಬಾರ್ದು. ಶುದ್ಧವಾದಂಥ ಫ್ರೆಶ್ ಆಗಿರೋಂಥ ಎಲೆಯನ್ನು ತೆಗೆದುಕೊಂಡು ಒಟ್ಟಿಗೆ ಅದರೊಳಗಡೆ ತುಪ್ಪವನ್ನು ಹಾಕಿ. ಯಾವ ತುಪ್ಪ? ಹಸುವಿನ ತುಪ್ಪ, ಶುದ್ಧವಾದಂಥ ಹಸಿ ತುಪ್ಪ. ಮತ್ತು ನೀವೇನು ಮಾಡೋ ಬತ್ತಿ, ಅದಕ್ಕೆ ಅರ್ಶಿಣ ಇರುತ್ತೆ. ಆಗ ಅದಾದಮೇಲೆ ನೀವು ದೀಪವನ್ನು ಹಚ್ಚಿ ಅದು ಸುತ್ತ ಮಲ್ಲಿಗೆ ಹೂವನ್ನು ಹಾಕಿ. ಮಲ್ಲಿಗೆ ಹೂವನ್ನು ಹಾಕಿ ಜೊತೆಗೆ ನೀವೇನು ಮಾಡಬೇಕು ಒಳಗಡೆ ಅಂತಂದರೆ ಕೆಂಪು ಗುಲಗಂಜಿ, ಎಷ್ಟೊಂದು 6 ಕಾಳು ಗುಲಗಂಜಿಯನ್ನು ಹಾಕಿ, ಮತ್ತು 1 ರೂಪಾಯಿ ಕಾಯಿನನ್ನು ಅದರ ಒಳಗಡೆ ದೀಪದ ಒಳಗಡೆ ಹಾಕಿ ದೇವ್ರ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಿ, ಕೆಲವೇ ದಿನಗಳಲ್ಲಿ ಕೋಟ್ಯಾಧಿಪತಿ ಆಗಂಗೆ ಮಾಡೋದು ಭಗವಂತನ ಕರ್ಮ ಕಳೆದು ಕೆಲವೇ ದಿನಗಳಲ್ಲಿ. ಎಷ್ಟೊಂದು ಜನಕ್ಕೆ ಬಿಸ್ನೆಸ್ ಮಾಡಿ ಏನೋ ಒಂದು ಶೇರ್ ಮಾರ್ಕೆಟ್ ಮಾಡಿ ಕೋಟ್ಯಾಧಿಪತಿಗಳಾಗ್ಬಿಟ್ಟಿದ್ದಾರೆ. ಏನೋ ಒಂದು ಆಗುತ್ತೆ ಮಿರಾಕಲ್. ಬೇಡ, ಕೆಲವೇ ತಿಂಗಳುಗಳ, ಕೆಲವೇ ವರ್ಷಗಳಲ್ಲಾಗಲಿ, ಯಾಕಾಗಬಾರ್ದು? ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರು ಭಾರತದ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ಕೊಂಡಿದ್ದೀರಾ? ವಿನಯ್ ಯೋಗಿ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಮಾಡಿ. ಆಗ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ. ಆಧ್ಯಾತ್ಮದ ವಿಚಾರ, ಯಂತ್ರ, ಮಂತ್ರ, ತಂತ್ರ ಎಲ್ಲದರ ಬಗ್ಗೆ ತಿಳ್ಕೋಬಹುದು. ಅದಕ್ಕಾಗಿ ಗುರೂಜಿಯವರೇ ಆಯೋಜನೆ ಮಾಡಿರುವ ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಈ ಒಂದು ಟೂರು ಫ್ಲೈಟ್ ಪ್ಯಾಕೇಜ್ ಆಗಿರುತ್ತೆ. ಟೂರ್ನಲ್ಲಿ ಓಡಾಡೋದಕ್ಕೆ ಲಕ್ಷುರಿ ವಾಲ್ವೋ AC ಬಸ್ ಇರುತ್ತೆ. ಕನ್ನಡ ಟೂರ್ ಗೈಡ್, ಫೀಮೇಲ್ ಕ್ಯಾಪ್ಟನ್ ಇರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ VIP ಎಂಟ್ರಿ ಟಿಕೆಟ್ ಇರುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ಅನ್ಲಿಮಿಟೆಡ್ ಫುಡ್, ಲಕ್ಷುರಿ ರೂಮು, ಉಚಿತವಾಗಿ ಟ್ರಾವೆಲ್ ಇನ್ಶೂರೆನ್ಸ್, ಕ್ಯಾಪು, ID ಕಾರ್ಡು, ಬ್ಯಾಡ್ಜ್, ಸ್ಲಿಂಗ್ ಟ್ರಾವೆಲ್ ಬ್ಯಾಗು, ಕೀ ಚೈನ್, ಶಾಲು ಎಲ್ಲವನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ. ಆಧ್ಯಾತ್ಮ ಪಯಣಕ್ಕೆ ಭಾಗಿಯಾಗಿ. ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಹೆಸರನ್ನ ಈ ಕೂಡಲೇ ಬರೆಸಿ. ಕೆಲವೇ ದಿನಗಳಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಆನ್ಲೈನರು ಅಟೆಂಡ್ ಮಾಡೋದು, ಆಫ್ಲೈನ್ ಬಂದು ಇಲ್ಲೇ ಅಟೆಂಡ್ ಮಾಡೋದು, ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಇರ್ತವೆ. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಗೆ ನೀವು ಅಟೆಂಡ್ ಮಾಡಿ. ಯಾವ ರೀತಿ ಜನವಶೀಕರಣ, ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ಹಣ ಮತ್ತು ಜನವಶೀಕರಣದ ಕ್ಲಾಸಸನ್ನು ಅಟೆಂಡ್ ಮಾಡಿ. ಯಾರು ಈ ಒಂದು ತಂತ್ರವನ್ನು ಕೇಳ್ತಿರೋ, ನೋಡ್ತಿರೋ ಮತ್ತು ಈ ಕಾರ್ಯಕ್ರಮ ನೋಡ್ತಿರೋ ಅವ್ರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಕೇಳ್ಕೊತೀನಿ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ